ಇದು ಇಲ್ಲಿವರೆಗೆ ತೆರವಾಗಬೇಕಾಗಿತ್ತು. ಏನೋ ಕೆಲವು ಜನ ಸೇರಿ ಹೋರಾಟ ಮಾಡ್ತಿದ್ದಾಗ ನಾವು ಕೂಡ ಹೋಗಿ ಭಾಗವಹಿಸ್ತಿದ್ದೆವು. ಆದರೆ ಇದು ಈ ಒಂದು ಟೋಲ್ ಸಂಗ್ರಹ ಮಾಡುವಂಥ ಈ ಟೋಲ್ ಗೇಟ್ ಏನಿದೆ ಅದು ಒಂದು ಟೋಲ್ ಗೇಟು ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಈ ಟೋಲ್ ಗೇಟಿನ ಪರಿಕಲ್ಪನೆ ಏನಿದೆ, ಎಲ್ಲ ಕಡೆಯಲ್ಲಿ ನಮ್ಮ ಸಮಸ್ಯೆಗಳು ಇರ್ಬೋದು. ಆದರೆ ಈ ಒಂದು ಟೋಲ್ ಗೇಟು ಇಲ್ಲಿ ಹಾಕಿರ್ತಕ್ಕಂಥದ್ದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕವಾದಂಥ ಒಂದು ಹಿನ್ನೆಲೆ ಖಂಡಿತ ಕಾಣೋದಿಲ್ಲ. ಯಾಕೆಂದರೆ ಇದು ರಸ್ತೆಯ ವ್ಯವಸ್ಥೆ ಕೂಡ ಪೂರ್ಣ ಆಗದೇ ಇರತಕ್ಕಂಥ ರಸ್ತೆಯ ಒಂದು ಭಾಗ ಇದು, ಮತ್ತು ಮಣ್ಣು ಹಾಕಿ ಎತ್ತರ ಮಾಡಿರ್ತಕ್ಕಂಥ ಭಾಗ ಇದು. ಮತ್ತು ಒಂದು ಟೋಲ್ಗೆ ಇನ್ನೊಂದು ಟೋಲ್ ಅಂತರವನ್ನು ಲೆಕ್ಕಾಚಾರ ಮಾಡಿದ್ರೆ ಇಲ್ಲಿ ಟೋಲ್ ಗೇಟ್ ಬರಬಾರ್ದಿತ್ತು. ಹೌದು, ಹೊಸ ಟೋಲ್ ಗೇಟ್ ಅಲ್ಲ, ಅವರು ಹಳೆ ಟೋಲ್ ಗೇಟ್ಗಳು ಈ ಅಂತರದಿಂದ ಇರ್ತಕ್ಕಂಥ ಟೋಲ್ ಗೇಟ್. ಅಂಥ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಯ ಪ್ರಾಧಿಕಾರ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ಅವರು ಅದನ್ನು ತಿಳ್ಕೊಳ್ಬೇಕಾಗಿದೆ. ಅದನ್ನು ಇದು ಯಾವ ಕಾರಣಕ್ಕಾಗಿ ಇದನ್ನು ಮುಂದುವರಿಸ್ತಾರೆ ಅನ್ನೋದು ನಮಗೆ ಅರ್ಥನೇ ಆಗೋದಿಲ್ಲ. ಯಾವುದೇ ಒಂದು ಕಾಮನ್ ಸೆನ್ಸ್ ಇರ್ತಕ್ಕಂಥ ಮನುಷ್ಯ ಈ ಒಂದು ಟೋಲ್ ಗೇಟು ಬೇಕು ಅಂತ ಹೇಳುವಂಥ ವ್ಯವಸ್ಥೆ ಖಂಡಿತ ಇಲ್ಲ ಅನ್ನುವಂಥ ನಾನೊಂದು ಒಬ್ಬ ಸಾಮಾನ್ಯ ನಾಗರಿಕನಾಗಿ, ಸಾಮಾನ್ಯ ಪ್ರಜೆಯಾಗಿ ನಾನು ಕಂಡುಕೊಂಡಂಥ ಸತ್ಯ. ಇಂಥ ಟೋಲ್ ಗೇಟು ನೀವು ದೇಶದಲ್ಲೆಲ್ಲ ಪ್ರಪಂಚದಲ್ಲೆಲ್ಲ ಇದ್ದರೆ ಅದು ಖಂಡಿತ ಸಾಧ್ಯ ಇಲ್ಲ. ಅಂಥ ಒಂದು ಸುಂಕ ವಸೂಲಿಯ ಒಂದು ಕೇಂದ್ರವನ್ನಾಗಿ ಮಾಡಿ ಸುಮ್ಮನೆ 23 ವರ್ಷದಿಂದ ಸತತವಾಗಿ ಸುಂಕ ವಸೂಲಿ ಮಾಡ್ತಾ ಇದ್ದಾರೆ. ನಾವು ಏನು ಸಾಂಕೇತಿಕವಾಗಿ ಕೆಲಸ ಮಾಡ್ತೀವಿ, ಅದು ಅವರಿಗೆ ಏನು ಅಂತ ಒಂದು ಸಸಾರ ಆಗಿ ಹೋಗಿದೆ. ಈ ಒಂದು ಟೋಲ್ ಗೇಟನ್ನು ತೆರವು ಮಾಡುವವರೆಗೆ ನಮ್ಮ ಹೋರಾಟ ಇದೆ. ಆರಂಭದ ಕಾರ್ಯಕ್ರಮ ಮೊದಲ ಹೆಜ್ಜೆ ಬಲಿಷ್ಠ ಹೆಜ್ಜೆ ಆಗಿದೆ ಅನ್ನೋ ನನ್ನ ಅಭಿಪ್ರಾಯ. ಬಹುಶಃ ಇವತ್ತು ಸಂಪಾಜೆಯಿಂದ ಹಿಡಿದು ಮುಲ್ಕಿಯವರೆಗೆ, ತಲಪಾಡಿಂದ ಹಿಡಿದು ಬಹುಶಃ ಬೆಳ್ತಂಗಡಿ ಆ ಭಾಗದವರೆಗೆ ಎಲ್ಲ ಭಾಗದಿಂದಲೂ ಜನ ಬಂದಿದ್ದಾರೆ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಬಹುಶಃ ಈ ಸಣ್ಣ ಜಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದು ಏನನ್ನು ಸೂಚನೆ ಮಾಡ್ತದೆ ಅಂತೇಳಿ, ನಮಗೆ ಟೋಲ್ ಗೇಟ್ ಬೇಡ ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಎಂದು ಅರ್ಥ ಆಗ್ತದೆ. ಆದ್ದರಿಂದಾಗಿ ಈ ಟೋಲ್ ಸಂಗ್ರಹವನ್ನು ನಾವು ಖಂಡಿತವಾಗಿ ತೆರವು ಮಾಡುವಂಥದ್ರಲ್ಲಿ ನಾವು ಯಶಸ್ವಿ ಆಗ್ತೇವೆ. ಖಂಡಿತ ಈ ತೆರವು ಮಾಡುವವರೆಗೆ ನಮ್ಮ ಹೋರಾಟ ಇದೆ. ಅದು ಎಷ್ಟು ಸಮಯ ಹೋದರೂ ಪರವಾಗಿಲ್ಲ. ಟೋಲ್ ಗೇಟ್ ಅಂದರೆ ನಾವು ಶಾಂತಿಯುತವಾದಂಥ ಹೋರಾಟ. ಬಹುಶಃ ನಾವು ಹಿಂಸೆಯನ್ನು ಮಾಡಿ ಹೋರಾಟ ಮಾಡ್ತಕ್ಕಂಥಲ್ಲ, ನಾವು ಶಾಂತಿಯಿಂದ ಜನರ ಒಂದು ಹೋರಾಟವನ್ನು ಮಾಡಿ ಅವರ ಸರ್ಕಾರದ ಮನವನ್ನು ಒಲಿಸಿ ಬಹುಶಃ ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಸರ್, ಇವತ್ತಿನ ಧರಣಿಯಲ್ಲಿ ಸಮಾನ ಮನಸ್ಕ ಸಂಘಟನೆಗಳು, ಕಾಂಗ್ರೆಸ್, HDPI, DYFI, CPIM ಪಕ್ಷ ಇದೆ. ಆದರೆ BJP ಪಕ್ಷದ ನಾಯಕರು ಯಾರು ಕಾಣ್ತಾ ಇಲ್ಲ. ನೋಡಿ, ನಮ್ಮದು ಏನಂತಂದರೆ, ನಮ್ಮದು ಸಮಾನ ಮನಸ್ಕ, ಬಹುಶಃ ಮತೀಯವಾದಿಗಳನ್ನ ಹೊರತುಪಡಿಸಿ ನಮ್ಮ ಸಮಾನ ಮನಸ್ಕ ಸಂಘಟನೆ. ಬರುವಾಗ ಎಲ್ಲರೂ ಬರ್ಬೋದು. ಆದರೆ ನೀವು ನೋಡಿ, ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಭಾಷಣ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಸಮಾನ ಮನಸ್ಕ ಸಂಘಟನೆಯವರು ಕರೆಕ್ಟಾಗಿ ನಾವು ಮಾತಾಡಿದ್ದೇವೆ. ನಾವು ಸಮಾನ ಮನಸ್ಕ ಸಂಘಟನೆ ಇದೆ, ಅದು ಮತೀಯವಾದಿಗಳನ್ನು ಹೊರತುಪಡಿಸಿ ಇರತಕ್ಕಂಥ ಸಂಘಟನೆ ಅಂತ ನಾನು ಹೇಳಿ. ಈಗ ಬೇರೆ ಬೇರೆ ಭಾಗದಲ್ಲಿ ಬರ್ತದೆ, ಅದರ ಬಗ್ಗೆ ಅದು ಏನು ತೀರ್ಮಾನ ತಗೊಳ್ತಾರೆ, ಅದು ಆ ಭಾಗದಲ್ಲಿ ಅದರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವವರು ಇರ್ಬೋದು. ಆದರೆ ನಾನು ಈಗ ಒಂದು ಮಾತನ್ನು ಹೇಳ್ತೀನಿ, ಈ ಸೀಮಿತವಾದಂಥ ನಮ್ಮ ಬ್ರಹ್ಮರಕುಟ್ಲು ಈ ಒಂದು ಟೋಲ್ ಗೇಟು ಇದು ಖಂಡಿತವಾಗಿ ಹೋಗಬೇಕು. ಈಗ ತಲಪಾಡಿ ಹೋಗಿದೆ, ಇಲ್ಲಿ ನಮ್ಮ ಈ ಅರಿಕಾಡಿನಲ್ಲಿ ಹೋಗಿದೆ, ಸುರತ್ಕಲ್ಲು ಹೋಗಿದೆ, ಅದು ಅಲ್ಲಿ ಆ ಸಮಸ್ಯೆ ಇರುವ ರೀತಿಯಲ್ಲಿ ಹೋಗಿದೆ. ಇಲ್ಲಿ ಅದೇ ರೀತಿಯ ಸಮಸ್ಯೆ, ಅದಕ್ಕಿಂತ ಗಂಭೀರವಾದ ಸಮಸ್ಯೆ ಬ್ರಹ್ಮರಕುಟ್ಲಲ್ಲಿ. ಅರಿಕಾಡಿನ ಸಮಸ್ಯೆ ಮತ್ತು ಸುರತ್ಕಲ್ ಸಮಸ್ಯೆಗಿಂತ ಭಿನ್ನವಾಗಿರ್ತಕ್ಕಂಥ ಮತ್ತು ಗಂಭೀರವಾದ ಸಮಸ್ಯೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಸಮರ್ಥನೆ ಇಲ್ಲದಂಥ ಒಂದು ಟೋಲ್ ಗೇಟ್ ಇದ್ದರೆ ಅದು ಬ್ರಹ್ಮರಕುಟ್ಟ ಟೋಲ್ ಗೇಟ್. ಅದು ಯಾರು ಅಲ್ಲ ಅಂತೇಳಿ ಒಬ್ಬ ಕಣ್ಣು ಕಾಣದ ಕೂಡಲು ಇದನ್ನು ತಪ್ಪು ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ನಿಲ್ಲಿಸುವಂಥದ್ದಕ್ಕೆ ಮಾಧ್ಯಮದ ಸ್ನೇಹಿತರು ತುಂಬ ನಮಗೆ ಸಹಕಾರ ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ಈ ಧರಣಿಯ ನೇತೃತ್ವ ವಹಿಸಿ ಮಾಜಿ ಸಚಿವ ರಮಣ ತುರೈ ಅವರು ಸಿಂಹಗರ್ಜನೆ ಮಾಡಿದ್ದಾರೆ.
ಸಿಂಹಗರ್ಜನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಜನರ ಆಶೋತ್ತರವನ್ನು ಈಡೇರಿಸಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ.